ಕೆಲಸ ನಾನು ಮಾಡ್ತೀನಿ ಸರ್ಕಾರ. ಸರ್, ಇಷ್ಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚು ಮತ ಗಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿ ಕ್ಷೇತ್ರದವರು ಆಗ್ತಾರ? ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಆಗುತ್ತೆ ನಂಬಿಕೆ ಇದೆ. ಇಬ್ಬರು ಅಭ್ಯರ್ಥಿಗಳು ನಿಮ್ಮಲ್ಲಿ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ತಗೊಳ್ಳುವಂಥ ವಿಶ್ವಾಸ ಇದೆ. ಅದರ ಬಗ್ಗೆ ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ ಮಾಡಿದ್ದೀನಿ, DCM ಜೊತೆ ನಮ್ಮ ವಿಶ್ವಾಸ ಜೊತೆ ಮಾತನಾಡಿದ್ದೀನಿ. ಆ ಭಗವಂತನಿಂದ ನಮಗೆ ಬರುವಂಥ ನಂಬಿಕೆ ನನಗಿದೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಎಲ್ಲಾ ಇಲಾಖೆಗಳು ಸಹ ಸಮನ್ವಯತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಯಾರೋ ಒಂದಿಬ್ರು ಮಾಡದೇ ಇರಬಹುದು, ಉಳಿದಂತೆ ಎಲ್ಲರೂ ಸರ್ಕಾರಿ ಸವಲತ್ತುಗಳನ್ನು ಜನತೆಗೆ ತಲುಪಿಸಲು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿವೆ. ರೈತರನ್ನು ಮನವೊಲಿಸಿ ಗಂಟಲ ಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಿ ಅಲ್ಲಿನ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡುವುದೇ ನನ್ನ ಗುರಿ ಎಂದರು. ಇನ್ನು ಇತ್ತೀಚೆಗೆ ನಡೆದ ಚೀಮೂಲ್ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ವಿ ಮಂಜುನಾಥ್ ರೆಡ್ಡಿ ಅವರು ಭರ್ಜರಿಯಾಗಿ ಜಯಗಳಿಸಿದ್ರು. ಇದು ಸತತ 4ನೇ ಬಾರಿ ಗೆಲುವನ್ನ ಸಾಧಿಸಿದ್ದು ಚೀಮೂಲ್ ಅಧ್ಯಕ್ಷ ಗಾದಿ ಆಕಾಂಕ್ಷಿಯಾಗಿದ್ದಾರೆ. ಅಲ್ಲದೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸಹ ಈ ಕುರಿತು ಸಿಎಂ, DCM ಹಾಗೂ ಉಸ್ತುವಾರಿ ಸಚಿವರ ಬಳಿ ಮಾತನಾಡಿದ್ದು, ಚೀಮೂಲ್ ಅಧ್ಯಕ್ಷ ಗಾದಿಯು ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗೆ ದೊರೆಯುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಭೆಯಲ್ಲಿ ಅನೇಕ ಅಧಿಕಾರಿಗಳಿರ್ಬೋದು, ಕೆಲವರು ಸಮಸ್ಯೆಗಳಿತ್ತು. ಅದನ್ನು ವಿವರವಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಈ ಫುಡ್ ಗ್ರೈನ್ ಸಪ್ಲೈಯಲ್ಲಿರ್ಬೋದು, ಬೇರೆ ಈ ಫಲಾನುಭವಿಗಳು ಕೊಡುವಾಗ ಏನೇ ಇದು ಸರ್ಕಾರದಿಂದ ಕೊಡುವಾಗ ಅದು ನಮ್ಮನ್ನು ಬಿಟ್ಟು ಕೊಡ್ತಾ ಇದ್ದಿರ್ಬೋದು, ಇವೆಲ್ಲರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಇನ್ನೊಂದು 4 ಡಿಪಾರ್ಟ್ಮೆಂಟು ಪ್ರತ್ಯೇಕವಾಗಿ ಕಂದಾಯ, EO, ಪೊಲೀಸು ಇವೆಲ್ಲ ಇನ್ನೊಂದು ಸೈಟ್ ಕೊಟ್ಟಿದ್ದೀನಿ. ಸಮಯಾವಕಾಶ ಇವತ್ತಿಲ್ಲದೆ ಇರೋದ್ರಿಂದ ಖಂಡಿತ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದೆ. ನಾನು ಮಾಡ್ತಾಯಿಲ್ಲ ಅಂತ ಯಾರೋ ಒಬ್ಬರೋ ಇಬ್ಬರು ಮಾಡದೇ ಇರ್ಬೋದು. ಕೆಲಸ ಮಾಡ್ತಾ ಪ್ರಗತಿ ಆಗಿದೆ. ನಮ್ಮ ಸರ್ಕಾರಗಳು ಅನುದಾನ ಕೊಡ್ತದೆ, ಯಾವುದೇ ಕೊರತೆ ಇಲ್ಲಪ್ಪ. ಖಂಡಿತವಾಗ್ಲೂ ಇನ್ನಷ್ಟು ಅಧಿಕಾರಿ ಚುಟ್ಬಿಟ್ಟು ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಸಚಿವರು ಸದ್ಯಕ್ಕೆ ಟೆಂಪ್ರವರಿ ಆಗಿ TP ಪ್ರಕಾರ 27ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಇಷ್ಟು ದಿನ ಕಂದಾಯ ಗ್ರಾಮಗಳು ಮಾಡಿರಲಿಲ್ಲ. ಆ ಕಂದಾಯ ಗ್ರಾಮಗಳು ಮಾಡಿ ಪಾಪ ಎಲ್ಲಿ ಯಾರಿಗಿನ್ನ ಹಿಡುವಳಿ ಜಮೀನಲ್ಲಿ ಅಲ್ಲಿ ಮನೆಗಳಿದೆಯೋ ಅವ್ರಿಗೆ ಪರ್ಮನೆಂಟ್ ಆಗಿ ಹಕ್ಕುಪತ್ರ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. 27ನೇ ತಾರೀಕು ಬರ್ಬೋದು. ಸರ್, ಗಂಟಮಲ್ಲಮ್ಮ ಕೆರೆ ಡ್ಯಾಮ್ಗೆ ಜಮೀನು ಬಿಟ್ಕೊಡಲ್ಲ ಅಂತ ಬಿಡ್ಕೊಳ್ಳೋ ರೈತರು DCM ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸರ್, ಈಗ ನಿಮಗೂ ಗೊತ್ತಿರಲಿ, ಗಂಟಮಲ್ಲಮ್ಮ ಡ್ಯಾಮು ಸರ್ಕಾರ 200 ಕೋಟಿ ಕೊಟ್ಟಿದೆ. ಸರ್ಕಾರದ ಜಮೀನು ತಗೊಳ್ತಾರೆ ಬರೀ 40 ಎಕರೆ ಮಾತ್ರ. ಆ 40 ಎಕರೆ ತಗೊಂಡ್ರೆ ಇನ್ನು 1 ವರ್ಷಕ್ಕಾಗುವಷ್ಟು ನೀರು ಅಲ್ಲಿ ಹೆಚ್ಚಿಗೆ ಶೇಖರಣೆ ಆಗುತ್ತೆ. ಅವರೆಲ್ಲರೂ ಮುಂಚೆ ಇರೋ ಜಾಗದಲ್ಲೇ ಕಟ್ಟಿರ್ತಾರೆ. ಸರ್, ನಾವೇನಾದ್ರು 1000 ಎಕರೆ ಅಕ್ವಿಜೇಷನ್ ಮಾಡೋಂಥದ್ದು ಮುಳುಗಡೆ ಆಗ್ತಾಯಿದ್ರೆ ಸರ್ಕಾರ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾಯಿತ್ತು. ನಾನು ಮೊನ್ನೆ ರಿಪಬ್ಲಿಕ್ ಡೇ ಹೊತ್ತು ಹೇಳಿದ್ದೀನಿ, ಯಾವ ಕಾರಣಕ್ಕೂ ತೀರ್ಮಾನ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಈ ಮಂತಲ್ಲೇ ಗುದ್ಲಿ ಪೂಜೆ ಮಾಡ್ತೀವಿ. ವರ್ಕು ಅವ್ರಿಗೆ 24 ತಿಂಗಳು ಕೊಟ್ಟಿದ್ದಾರೆ. 15 ತಿಂಗಳಲ್ಲಿ ಕೆಲಸ ಮಾಡಿ ಅಲ್ಲಿ ನೀರು ಶೇಖರಣೆ ಮಾಡೋಂಥ ಕೆಲಸ ಅಂತೂ ನಾವು ಮಾಡ್ತೀವಿ. ಬಟ್ ರೈತರು ಒಳ್ಳೆಯವ್ರ ಪಾಪ, ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಕೆಲವು ಸಂಘಟನೆಗಳು ಸೇರಿಕೊಂಡು ಪಾಪ ಅವ್ರ ಮನವೊಲಿಸಿ ಬಲವಂತವಾಗಿ ಕರ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ರೈತರು ಪಾಪ ದೇವರಂತ ಅವ್ರಿಗೆ ಗೊತ್ತಿಲ್ಲ. ನಾನು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆ ಜಮೀನು ತಗೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ ಸರ್ಕಾರ. ಸರ್, ಇಷ್ಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚು ಮತ ಗಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿ ಕ್ಷೇತ್ರದವರು ಆಗ್ತಾರ? ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಆಗುತ್ತೆ ನಂಬಿಕೆ ಇದೆ. ಇಬ್ಬರು ಅಭ್ಯರ್ಥಿಗಳು ನಿಮ್ಮಲ್ಲಿ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ತಗೊಳ್ಳುವಂಥ ವಿಶ್ವಾಸ ಇದೆ. ಅದರ ಬಗ್ಗೆ ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ ಮಾಡಿದ್ದೀನಿ, DCM ಜೊತೆ ನಮ್ಮ ವಿಶ್ವಾಸ ಜೊತೆ ಮಾತನಾಡಿದ್ದೀನಿ. ಆ ಭಗವಂತನಿಂದ ನಮಗೆ ಬರುವಂಥ ನಂಬಿಕೆ ನನಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.